ಧಾರವಾಡದಲ್ಲಿ ಕಾಂಪ್ಲೆಕ್ಸ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶೇಷಗಳ ಅಡಿ ಸಿಲುಕಿರುವಂತಹ ಮೂವರು ಸಂಗೀತ, ಸೋಮು ಹಾಗೂ ದಿಲೀಪ್ ಧಾರವಾಡದಲ್ಲಿ ಕಾಂಪ್ಲೆಕ್ಸ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಅವಶೇಷಗಳ ಅಡಿ ಸಿಲುಕಿದ್ದಾರೆ ಮೂವರು, ಸಂಗೀತ, ಸೋಮು ಹಾಗೂ ದಿಲೀಪ್ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಸಿಲುಕಿರುವಂತವರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಡೀಟೇಲ್ಸ್ ಲಭ್ಯವಾಗ್ತಾ ಇರುವಂತದ್ದು. ಅವಶೇಷಗಳ ಅಡಿ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾನೆ ಇದೆ. ಅಲ್ಲಿ ಸಿಲುಕಿರುವಂತವರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಸಿಲುಕೊಂಡಿದ್ದಾರೆ ಈ ಮೂವರು. ಅವಶೇಷಗಳ ಅಡಿ ಇರುವಂತಹ ಮೂವರಿಗೆ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ತೀವ್ರಗೊಂಡಿದೆ ರಕ್ಷಣಾ ಕಾರ್ಯಾಚರಣೆ. ಇಲ್ಲಿ ದೊಡ್ಡ ದೊಡ್ಡ ಗೋಡೆಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಅವನ್ನ ತೆರವು ಮಾಡಿ ಇವರನ್ನ ರಕ್ಷಿಸುವಂತಹ ಕೆಲಸ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಒಂದಕ್ಕೊಂದು ಕನೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಜರ್ಕ್ ಆದ್ರೂ ಕೂಡ ಅಲ್ಲಿ ಇರುವಂತವರಿಗೆ ಮತ್ತಷ್ಟು ಪ್ರಾಣಾಪಾಯ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ನಿಧಾನಕ್ಕೆ ಮಾಡಲಾಗ್ತಾ ಇದೆ ಕಾರ್ಯಾಚರಣೆ. ಇನ್ನು ಈ ಕುರಿತಾದ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ಥಳದಿಂದ. ಚಂದ್ರಕಾಂತ್ ಸುಗಂಧಿ, ಈಗ ಮೂವರು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ರೀತಿಯಾಗಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ? ಆಕ್ಸಿಜನ್ ಎಲ್ಲ ಯಾವ ರೀತಿಯಾಗಿ ಪೂರೈಕೆ ಮಾಡ್ತಿದ್ದಾರೆ ಅಂತ? ಪೃಥ್ವಿರಾಜ್ ಏನಂದ್ರೆ ಕಟ್ಟಡ ದುರಂತಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಲ್ಕನೇ ದಿನ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಬೆಳಗ್ಗೆ ಏನಂದ್ರೆ ಪಾರ್ಕಿಂಗ್ ಏರಿಯಾದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಮೂರು ಜನ ಜೀವಂತವಾಗಿದ್ದಾರೆ. ಅವರು ಮಾತನಾಡಿರೋ ಶಬ್ದ STF ಸಿಬ್ಬಂದಿಗೆ ಕೇಳಿದೆ. ಈಗ ಅವ್ರನ್ನ ರಕ್ಷಣೆ ಮಾಡತಕ್ಕಂಥ ಕಾರ್ಯಾಚರಣೆ ನಡೀತಾ ಇದೆ. ಈಗ ನೇರ ದೃಶ್ಯಾವಳಿಗಳನ್ನ ಅಲ್ಲಿದೆ ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಿದ್ದೀನಿ. ಈಗ STF ಸಿಬ್ಬಂದಿ ಇಲ್ಲಿ ಒಂದು ಸುರಂಗ ಮಾರ್ಗ ಮಾಡಿ ಒಳಗೆ ಅವರಿಗೆ ಆಕ್ಸಿಜನ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ಕಳೆದ 4 ದಿನಗಳು ಕೂಡ ನಿರಂತರ ಕಾರ್ಯಾಚರಣೆ ನಡೀತಾ ಇತ್ತು. ಆದ್ರೆ ಇವತ್ತು ಬೆಳಗ್ಗೆ 3 ಜನ ಅಂದ್ರೆ ಪಾರ್ಕಿಂಗ್ ಲಾಟ್ ನಲ್ಲಿ ಏನು ಸಿಲುಕಿಕೊಂಡಿದ್ರು ಅವರ ಧ್ವನಿ ಈಗ ಕೇಳಿಸಿರ್ತಕ್ಕಂಥದ್ದು. ಇದು ಅವರ ಕುಟುಂಬಸ್ಥರು ಕೂಡ ಸಂತೋಷ ತಂದಿದೆ. ಈಗ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗಿದೆ. ಅವರನ್ನು ಹೊರತರಕ್ಕೆ ಈಗ ಸಿಬ್ಬಂದಿ ಎಲ್ಲ ರೀತಿಯ ಪ್ರಯತ್ನವನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಪಾರ್ಕ್ನಲ್ಲಿ ಸಿಲುಕೊಂಡವರು ಸಂಪರ್ಕ ಇದೀಗ ಸಾಧ್ಯವಾಗಿದೆ. ಸಂಗೀತ, ಸೋಮು, ದಿಲೀಪ್ ಅಂತ ಹೇಳಿ ಅವ್ರ ಹೆಸರುಗಳು ಗೊತ್ತಾಗಿದೆ. ಅವ್ರು ಮಾತಾಡಿರೋ ಶಬ್ದ ಕೂಡ ಕೇಳಿರ್ತಕ್ಕಂಥದ್ದು. ಅವ್ರನ್ನ ಕೆಲವೇ ಕ್ಷಣಗಳಲ್ಲಿ ಈಗ ಆಕ್ಸಿಜನ್ ನ ಪೂರೈಸಿ ಹೊರಗಡೆ ಕರೆತರೋ ಪ್ರಯತ್ನವನ್ನ STF ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಈಗ ಆಕ್ಸಿಜನ್ ತೋರಿಸ್ತಾ ಇದ್ದೀನಿ. ಆಕ್ಸಿಜನ್ ಅವರಿಗೆ ಪೂರೈಕೆ ಮಾಡಕ್ಕೆ ಇಲ್ಲಿ ಸಿಬ್ಬಂದಿ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಕಳೆದ 4 ದಿನದಿಂದ ಕಾರ್ಯಾಚರಣೆ ನಡೀತಾ ಇತ್ತು. ಅನೇಕರು ಬದುಕುಳಿದಿದ್ದಾರೆ. ಇವತ್ತು 4ನೇ ದಿನವೂ ಕೂಡ ಉಳಿದಿರ್ತಕ್ಕಂಥದ್ದು. ಅವರು ಪಾರ್ಕಿಂಗ್ ನಲ್ಲಿ ಸಿಲುಕಿಕೊಂಡಿದ್ರು ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿವೆ. ಇನ್ನೂ ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಈಗ ಇಲ್ಲಿ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರು ತಕ್ಷಣಕ್ಕೆ ರಕ್ಷಣೆ ಮಾಡಿದ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಕ್ಕೂ ಕೂಡ ಸಿಬ್ಬಂದಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸುರಂಗ ಮಾರ್ಗದ ಮೂಲಕ ಅವ್ರನ್ನ ಸಂಪರ್ಕ ಸಾಧಿಸುವುದು ಈಗ ಬೇರೆ ಕಾರ್ಯಾಚರಣೆ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಯಾಕಂದ್ರೆ ಏನು ಅವಶೇಷಗಳು ಬಿದ್ದು ಮತ್ತು ಅವ್ರಿಗೆ ಅಪಾಯ ಆಗಬಾರದು ಅನ್ನೋ ಕಾರಣಕ್ಕಾಗಿ JCB ಕಾರ್ಯಾಚರಣೆಯನ್ನು ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಇನ್ನು STF ಸಿಬ್ಬಂದಿ ಎಲ್ಲರೂ ಕೂಡ ಈಗ ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರ ಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಪ್ರಮುಖವಾಗಿ ನಿನ್ನೆಯಿಂದಲೂ 15-20 ಜನ ಅನ್ನೋದ್ರ ಬಗ್ಗೆ ಅಲ್ಲಿ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ಉಳಿದಿರುವಂತದ್ದು 3 ಜನನ, ಇನ್ನು ಯಾರಾದ್ರೂ ಇದಾರಾ ಅಂತ? ಪೃಥ್ವಿರಾಜ್, ಇನ್ನೂ ಅನೇಕರು ಒಳಗಡೆ ಸಿಲುಕಿರೋ ಸಂಖ್ಯೆ ಇದೆ. ಯಾಕಂದ್ರೆ ಈಗ ಜಿಲ್ಲಾಡಳಿತಕ್ಕೆ ದೂರು ಬಂದಿರೋ ಪ್ರಕಾರ ಇನ್ನೂ 15 ಜನ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಆದ್ರೆ ಅದರಲ್ಲಿ 3 ಜನ ಸಿಕ್ಕಿದ್ದು, ಇನ್ನು ಕನಿಷ್ಠ 12 ಜನ ಇದ್ದಾರೆ ಅಂತಕ್ಕಂಥದ್ದು ಹೇಳಲಾಗ್ತಿದೆ. ಆದ್ರೆ ಎಷ್ಟು ಜನ ಬದುಕಿದ್ದಾರೆ ಅದರಲ್ಲಿ ಅಂತಕ್ಕಂಥದ್ದು ಕೂಡ ಗೊತ್ತಾಗಿಲ್ಲ. ಇನ್ನು ಒಟ್ಟು ಈವರೆಗೂ 61 ಜನರನ್ನ ಈ ಒಂದು ಪ್ರಕರಣದಲ್ಲಿ ರಕ್ಷಣೆ ಮಾಡಲಾಗಿದ್ದು 13 ಜನ ಮೃತಪಟ್ಟಿದ್ದಾರೆ. ಪೃಥ್ವಿರಾಜ್, ಇದೀಗ ಇವರು 4 ಜನ ಏನು ಉಳಿದಿದ್ದಾರೆ. ಇವರ ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಇನ್ನು ಸ್ವಲ್ಪವೇ ಹೊತ್ತಿನಲ್ಲಿ ಇವರನ್ನ ಹೊರಗೆ ಕರೆತರುವಂತಹ ಪ್ರಯತ್ನ ನಡೆಯಲಿದೆ. ಪೃಥ್ವಿರಾಜ್, ಈಗ 13 ಜನ ಸಾವನ್ನಪ್ಪಿದ್ರಲ್ಲ, ಅವ್ರು ಯಾರು, ಏನು, ಎತ್ತ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಯ್ತಾ? ಪೃಥ್ವಿರಾಜ್, ಅದರಲ್ಲಿ ಅನೇಕರು ಏನಂದ್ರೆ ಕೂಲಿ ಕಾರ್ಮಿಕರಿದ್ದಾರೆ ಮತ್ತು ಜೊತೆಗೆ ಒಂದು ಕಾಂಪ್ಲೆಕ್ಸ್ ನಲ್ಲಿ ಅಂಗಡಿಯನ್ನ ಇಟ್ಕೊಂಡಿದ್ರು. ಅವರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಈಗ ಅವರೆಲ್ಲರೂ ನಿನ್ನೆ ರಾತ್ರಿ 13ಕ್ಕೆ ಈ ಒಂದು ಸಂಖ್ಯೆ ಏರಿದೆ. ಇವತ್ತು ಬೆಳಗ್ಗೆ ಕೂಡ ಕಂಟಿನ್ಯೂ ಕಾರ್ಯಾಚರಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಈಗ 3 ಜನರು ಮಾತಾಡೋ ಶಬ್ದ ಕೇಳಿದ ತಕ್ಷಣ ಒಂದು ಕಾರ್ಯಾಚರಣೆ ನಡೀತಾ. ಈಗ ನೀರು ಕೊಡೋ ಪ್ರಯತ್ನವನ್ನು ಕೂಡ ನಡೀತಾ ಇದೆ. ನಾವು ನೋಡಬಹುದು ಅಲ್ಲಿ STF ಸಿಬ್ಬಂದಿ ಅವ್ರನ್ನ ಸಂಪರ್ಕ ಸಾಧಿಸಿ ನೀರನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಆಕ್ಸಿಜನ್ ಪೂರೈಕೆ ಕೂಡ ಆಗಿರ್ತಕ್ಕಂಥ 5 ಮಹಡಿ ಅಗ್ನಿಶಾಮಕ ಸಿಬ್ಬಂದಿಯು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರನ್ನ ಹೊರಗಡೆ
ಕರೆತರುವ ಪ್ರಯತ್ನ ಚಂದ್ರಕಾಂತ್ ಸುಗಂಧಿ ಈಗ ಆಲ್ರೆಡಿ 4ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇನ್ನು ಎಷ್ಟು ಗಂಟೆಗಳ ಕಾಲ ಆಗುತ್ತೆ ಅಥವಾ ಇನ್ನು 2 ದಿನಗಳ ಕಾಲ ಮತ್ತೆ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇದೆಯಾ? ಎಲ್ಲಿ ಅಡೆತಡೆ ಆಗ್ತಾ ಇದೆ ಅಲ್ಲಿ ರಕ್ಷಣಾ ಸಿಬ್ಬಂದಿಗಳಿಗೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್ ಏನಂದ್ರೆ ಇನ್ನೂ ಕಾರ್ಯಾಚರಣೆ ಇದು 2-3 ದಿನ ಕೂಡ ಮುಗಿಯುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇದುವರೆಗೂ ಕೂಡ ಕೇವಲ 20% ಮಾತ್ರ ಈ ಒಂದು ಅವಶೇಷಗಳ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಇನ್ನೂ ಅನೇಕ ಅವಶೇಷಗಳಿದೆ. ಆದರೆ ಒಳಗೆ ಸಿಲುಕಿರೋರಿಗೆ ತೊಂದರೆ ಆಗಬಾರದು, ಅವರ ಸುರಕ್ಷತೆಯ ದೃಷ್ಟಿಯಿಂದ ನಿಧಾನಗತಿಯಲ್ಲಿ ಮತ್ತು ಅವರಿಗೆ ಪ್ರಾಣ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವುದರಿಂದ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ. ಪೃಥ್ವಿರಾಜ್ ಇನ್ನೂ 3-4 ದಿನ ಆದರೂ ಕನಿಷ್ಠ ಬೇಕು. ಯಾಕಂದ್ರೆ NDRF, SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಸತತವಾಗಿ 4 ದಿನದಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದರೆ ಇವತ್ತು ಬದುಕುಳಿದವರ ಶಬ್ದ ಕೇಳೋದ್ರಿಂದ ಈಗ ಮತ್ತೆ ಕಾರ್ಯಾಚರಣೆ ನಿಧಾನಗತಿಯಲ್ಲಿ, ಅಂದ್ರೆ ಅವ್ರನ್ನ ಹೊರತರೋಕೆ ಮೊದಲ ಆದ್ಯತೆಯನ್ನ ಸಿಬ್ಬಂದಿ ನೀಡ್ತಾ ಇದ್ದಾರೆ. ಪೃಥ್ವಿರಾಜ್, ಮತ್ತೊಂದ್ ಕಡೆ ಈಗ ಆಲ್ರೆಡಿ 13 ಜನ ನಾಪತ್ತೆ ಆಗಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ಈಗ ಆಲ್ರೆಡಿ ದೂರು ಕೂಡ ದಾಖಲಾಗಿದೆ. ಅವ್ರ ಕುಟುಂಬದವರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರಾ, ರೋಧಿಸ್ತಾ ಇದ್ದಾರಾ, ಅಳಲನ್ನ ತೋಡ್ಕೊಳ್ತಾ ಇದ್ದಾರಾ, ಅಥವಾ ನಮ್ಮವ್ರು ಇದ್ದಾರೆ ಅಂತ ಅವರು ತೋರಿಸ್ತಾ ಇದ್ದಾರೆ ಏನಾದ್ರು? ಖಂಡಿತವಾಗ್ಲೂ ಪೃಥ್ವಿರಾಜ್ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಈ ಒಂದು ಸ್ಥಳದಲ್ಲಿ ಬಂದು ಆಕ್ರಂದನ ಮಾಡ್ತಾ ಇದ್ದಾರೆ. ಅವರು ಇನ್ನೂ ನಮ್ಮ ಕುಟುಂಬಸ್ಥರು ಬದುಕಿದ್ದಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಯಾಕಂದ್ರೆ ಒಳಗಡೆಯಿಂದ ಯಾವುದೇ ರೀತಿಯ ಒಂದು ಶಬ್ದ ಬರದೇ ಇರೋ ನಿನ್ನೆ ಅವರು ಆತಂಕಗೊಂಡಿದ್ರು ನಿನ್ನೆ. ಆದ್ರೆ ಇವತ್ತು 3 ಜನ ಬದುಕಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಕುಟುಂಬಸ್ಥರಿಗೆ ಎಲ್ಲೋ ಒಂದ್ ಕಡೆ ಆಸೆಯನ್ನ ಮತ್ತೆ ಮೂಡುವಂತ ಮಾಡಿದೆ. ಯಾಕಂದ್ರೆ ನಿನ್ನೆ ಏನಂದ್ರೆ ಯಾರು ಕೂಡ ಜೀವಂತವಾಗಿ ಬಂದಿರಲಿಲ್ಲ. ಇವತ್ತು 3 ಜನರ ಶಬ್ದ ಕೇಳಿರ್ತಕ್ಕಂಥ ನಿಜಕ್ಕೂ ಈ ಕುಟುಂಬಸ್ಥರಿಗೆ ಒಂದು ಸಂತಸ ಮಾಡಿದೆ. ಅವರು ನಮ್ಮ ಕುಟುಂಬಸ್ಥರು ಸುರಕ್ಷಿತವಾಗಿ ಬರಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಧಾರವಾಡದಲ್ಲಿ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದ 4 ಮಂದಿ ಪಾಲುದಾರರು ಸರೆಂಡರ್ ಆಗಿದ್ದಾರೆ. ಮಧ್ಯರಾತ್ರಿ ಸರೆಂಡರ್ ಆಗಿದ್ದಾರೆ 4 ಆರೋಪಿಗಳು. ಒಟ್ಟು 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿರುತ್ತೆ. ಆ 6 ಜನರಲ್ಲಿ 5 ಮಾಲೀಕರು ಮತ್ತೊಬ್ಬ ಇಂಜಿನಿಯರ್ ವಿರುದ್ಧ ದೂರು ದಾಖಲಾಗಿದ್ದಂಥದ್ದು. ಇಲ್ಲಿ 4 ಮಾಲೀಕರು ಈಗ ಸರೆಂಡರ್ ಆಗಿದ್ದಾರೆ. ಆ 4 ಮಾಲೀಕರು ಮಧ್ಯರಾತ್ರಿ ಸರೆಂಡರ್ ಆಗಿರುವಂತದ್ದು. ಧಾರವಾಡ ಉಪನಗರ ಠಾಣೆಗೆ ಅವರೆಲ್ಲರೂ ಕೂಡ ಶರಣಾಗಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಮಾವ ಗಂಗಪ್ಪ ಶಿಂತ್ರೆ, ಹಾಗೆ ರವಿ ಸಬರದ, ಬಸವರಾಜ ನಿಗದಿ, ಮಹಾಬಲೇಶ್ವರ, ಈ 4 ಮಾಲೀಕರು ಸರೆಂಡರ್ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮಾಲೀಕರ ವಿರುದ್ಧ ಹಾಗೆ ಇಂಜಿನಿಯರ್ ವಿರುದ್ಧ ದೂರು ದಾಖಲಾಗುತ್ತೆ. ಆ ಒಂದು ಕಟ್ಟಡದ ಆರ್ಕಿಟೆಕ್ಟ್ ವಿರುದ್ಧ ದೂರು ದಾಖಲಾಗಿರುತ್ತೆ. ನಂತರ 3 ದಿನಗಳಾದ ಮೇಲೆ ಇವರೆಲ್ಲರೂ ಕೂಡ ಬಂದು ಸರೆಂಡರ್ ಆಗಿದ್ದಾರೆ. ಧಾರವಾಡ ಉಪನಗರ ಠಾಣೆಗೆ ಬಂದು ಇವರೆಲ್ಲರೂ ಕೂಡ ಸರೆಂಡರ್ ಆಗಿರುವಂತದ್ದು. ಮಾಜಿ ಸಚಿವ, ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಅವರ ಮಾವ ಗಂಗಪ್ಪ ಶಿಂತ್ರಿ ಅವರು ಸೇರಿದಂತೆ ಇನ್ನು 3 ಸರೆಂಡರ್ ಆಗಿದ್ದಾರೆ. ಈ ಕಟ್ಟಡ ಭೂಕಂಪಕ್ಕೂ ಜಗ್ಗಲ್ಲ ಅಂತ ಹೇಳಿದ್ರು. ಆರ್ಕಿಟೆಕ್ಟ್ ವಿವೇಕ್ ಪವಾರ ನಮಗೆ ಹೇಳಿದ್ರು, ಭರವಸೆಯನ್ನ ನೀಡಿದ್ರು. ಎಂಜಿನಿಯರ್ ತಪ್ಪಿನಿಂದ ಈ ಒಂದು ಘಟನೆ ನಡೆದಿದೆ ಅಂತ ಕೂಡ ಮಾಲೀಕರು ಮಾತನಾಡ್ತಾ ಇದ್ದಾರೆ. ಕಟ್ಟಡಕ್ಕೆ 7 ಕೋಟಿಯನ್ನ ಖರ್ಚು ಮಾಡಿದ್ದೇವೆ, ಕಾಮಗಾರಿಯಲ್ಲಿ ಕಳಪೆ ವಸ್ತುಗಳನ್ನು ನಾವು ಬಳಸಿಲ್ಲ. ಸರೆಂಡರ್ ಆದಂತ ಆರೋಪಿ ಬಸವರಾಜ ನಿಗದಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಶರಣಾದ ಮೇಲೆ ನಾವು ಅವತ್ತು ಕಟ್ಟಡ ದಿವಸ ನಾವು 4 ಜನ ಹೋಗಿದ್ದೀವಿ. ಜನ ನೋಡಿ ನಮಗೆ ಇದು ಹೊರಗೆ ಬಂದು ನಾವು ಇಲ್ಲಿ ಹೋಗಿಲ್ಲ ಮುಂಚಿದ್ದೀವಿ. ಮಾಧ್ಯಮದವ್ರು ಏನು ಬರಾಕತ್ತಿದ್ವಲ್ಲ, ಅದು ನೋಡಿ ಸಾವು ನೋವುಗಳ ಸಂಖ್ಯೆ ಬರಾಕತ್ತಿತ್ತು. ಅದು ನೋಡಿ ನಮ್ಮ ಮನಸ್ಸಿಗೆ ಭಾಳ ನೋವಾಗಿದೆ. ನಾವಾಗೆ ಬಂದು ಯಾರು ತಪ್ಪು ಮಾಡ್ಯಾರ ಅವ್ರ ಮ್ಯಾಗ ಕ್ರಮ ತಗೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾವು ಬಂದು ಸರೆಂಡರ್ ಆಗಿದ್ದೀವಿ. ಏನು ಸರ್ ಕರೆಕ್ಟ್ ಬಿಲ್ಡಿಂಗ್ ಕಟ್ಟಲಿಲ್ಲ ಅಥವಾ ಏನಾಗಿದೆ? ಬಿಲ್ಡಿಂಗ್ ಸರಿಯಾಗಿ ಕಟ್ಟಲಿಲ್ಲ. ಬಿಲ್ಡಿಂಗ್ ನಮ್ದಲ್ಲ, ನಾವು ಕಾಂಟ್ರಾಕ್ಟರ್ ಅಲ್ಲ, ಕಟ್ಟಿಸಿ ಅವಾಗ ಕೊಟ್ಟು ಊಡವರಲ್ಲ. ಸ್ವತಃ ನಮ್ಮ ಬಿಲ್ಡಿಂಗ್ ಅದ. 3 ಫ್ಲೋರ್ ನಮ್ಮ 30,000 ಸ್ಕ್ವೇರ್ ಫೀಟ್ನಾಗ ಕೇವಲ 5,000 ವರ್ಷ ಮಾರಿದ್ರು ಅವ್ರು ಕೆಳಗಿನ್ನು. ಪೂರ್ತಿ ಬಿಲ್ಡಿಂಗ್ ನಾವು ಇಟ್ಕೊಂಡಿದ್ದೀವಿ. ಈಗ ನಿಮ್ಮ ಮನೆಗಳು ನೀವು ಕಳಪೆ ಹಾಕಿ ಕಟ್ಕೊತೀರಿ, ಏನು ಯಾರನ್ನು ಕೊಲ್ಲಬೇಕು, ಯಾರು ಇದು ಮಾಡಬೇಕು ಅಂತೇಳಿ ಉದ್ದೇಶದಿಂದ ಬಿಲ್ಡಿಂಗ್ ಕಟ್ಟಿಸಿದ್ದಲ್ಲ ಅದು. ನಾವು ಟೆಕ್ನಿಕ್